ಗುರುಗಳಿದ್ದಾರೆ ಸಾಧನೆಯಾಗಲಿಕ್ಕೆ ಸಾಧ್ಯ, ಗುರುಗಳಿದ್ದಾರೆ ಮೋಕ್ಷ ದೊರೆಯಲಿಕ್ಕೆ ಸಾಧ್ಯ. ಗುರುಗಳಿಲ್ಲದೆ ಸಾಧನೆಯ ಕನಸನ್ನ ಸಹಿತ ಕಾಣಲಿಕ್ಕೆ ಸಾಧ್ಯವಿಲ್ಲ. ಶಾಸ್ತ್ರಗ್ರಂಥಗಳ ಜ್ಞಾನವನ್ನು ತಂದುಕೊಳ್ಳಬೇಕು, ಗುರುಗಳಿರಬೇಕು. ವ್ರತೋಪವಾಸಗಳನ್ನು ಮಾಡಬೇಕು, ಗುರುಗಳ ಅನುಗ್ರಹವಿರಬೇಕು. ಕರ್ಮಾನುಷ್ಠಾನವನ್ನು ಮಾಡಬೇಕು, ಗುರುಗಳ ಅನುಗ್ರಹವಿರಬೇಕು. ಭೂರಿ ತಪಸ್ಸನ್ನ ಮಾಡಬೇಕು, ಗುರುಗಳ ಅನುಗ್ರಹವಿರಬೇಕು. ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿ ಅದರ ಫಲವನ್ನು ಪಡೆಯಬೇಕು, ಗುರುಗಳ ಅನುಗ್ರಹವಿರಬೇಕು. ಭಗವಂತನ ದರ್ಶನಕ್ಕಾಗಿ ವಿಶೇಷೋಪಾಸನೆಯನ್ನ ಮಾಡಬೇಕು, ಗುರುಗಳ ಅನುಗ್ರಹವಿರಬೇಕು. ಹೃದಯದಲ್ಲಿ ಭಗವಂತನನ್ನ ಕಾಣಬೇಕು, ಗುರುಗಳ ಅನುಗ್ರಹವಿರಬೇಕು. ಮೋಕ್ಷ ಪಡೆಯಬೇಕು, ಗುರುಗಳ ಅನುಗ್ರಹವಿರಬೇಕು. ಮೋಕ್ಷದಲ್ಲಿ ಆನಂದವನ್ನು ಅನುಭವಿಸಬೇಕು, ಗುರುಗಳ ಅನುಗ್ರಹವಿರಬೇಕು. ಗುರುಗಳಿಲ್ಲ, ಗುರುಗಳ ಅನುಗ್ರಹವನ್ನು ಪಡೆದುಕೊಂಡಿಲ್ಲ, ಯಾವ ಸಾಧನೆಯನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ಮಾಡಿದಂತಹ ಮಹಾನಿಯಮ, ಎಂದೆಂದಿಗೂ ಯಾರಿಂದಲೂ ಅನುಲ್ಲಂಘ್ಯವಾದಂತಹ ನಿಯಮ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತಹಂತ್ವಿತಿ. ಪರಮಾತ್ಮನಿಗೆ ಸ್ವಯಂ ತಾನೇ ಎಲ್ಲರಲ್ಲಿ ನಿಂತುಕೊಂಡು ಪ್ರತಿಯೊಬ್ಬರಿಗೆ ಸಾಕ್ಷಾತ್ತಾಗಿ ಅನುಗ್ರಹವನ್ನ ಮಾಡಿ ಅವರಿಗೆ ಮೋಕ್ಷ ಪ್ರದಾನ ಮಾಡುವಂತಹ ಸಾಮರ್ಥ್ಯವಿದೆ. ಆದರೂ ಸಹಿತ ತನ್ನನ್ನ ವಿಶೇಷವಾಗಿ ಆರಾಧನೆ ಮಾಡಿದಂತಹ ಶ್ರೇಷ್ಠ ಜೀವರನ್ನ ನಿಮಿತ್ತ ಮಾಡಿಕೊಂಡು ಅವರಲ್ಲಿ ಸನ್ನಿಹಿತನಾಗಿ ಅವರ ಮುಖಾಂತರ ಅವರಿಗಿಂತ ಕನಿಷ್ಠರಾದ ಜೀವರಿಗೆ ಭಗವಂತ ಮೋಕ್ಷವನ್ನ ಅನುಗ್ರಹ ಮಾಡ್ತಾನೆ, ಜ್ಞಾನವನ್ನ ನೀಡ್ತಾನೆ, ಪುಣ್ಯಾದಿಗಳನ್ನ ನೀಡ್ತಾನೆ. ಗುರುಗಳಿಲ್ಲದೆ ಎಂದಿಗೂ ತಾನು ಅವರಿಗೆ ಪುಣ್ಯವನ್ನ ನೀಡುವುದಿಲ್ಲ. ಗುರುಗಳ ಅನುಗ್ರಹವನ್ನ ಸಂಪಾದನೆ ಮಾಡದಿದ್ದರೆ ಎಂದಿಗೂ ತಾನು ಅವರಿಗೆ ಕಾಣಿಸಿಕೊಳ್ಳುವುದಿಲ್ಲ. ಗುರುಗಳ ಅನುಗ್ರಹವನ್ನ ಸಂಪಾದನೆ ಮಾಡಿಕೊಳ್ಳದೇ ಇರತಕ್ಕಂತಹ ಜನರಿಗೆ ತನ್ನ ಭಕ್ತಿಯನ್ನ ಸಹಿತ ಭಗವಂತ ನೀಡುವುದಿಲ್ಲ. ಪರಮಾತ್ಮನಲ್ಲಿ ಭಕ್ತಿ ಬರಬೇಕು, ಜ್ಞಾನ ಬರಬೇಕು, ಸಂಸಾರದಲ್ಲಿ ವೈರಾಗ್ಯ ಬರಬೇಕು, ಸಾಧನೆಯನ್ನ ಮಾಡಬೇಕು. ಒಟ್ಟಾರೆ ಸಾಧನೆ ಅಂತ ಏನೇ ಮಾಡಬೇಕು, ಗುರುಗಳ ಅನುಗ್ರಹವಿರಬೇಕು. ಗುರುಗಳಿಲ್ಲದೆ ಇದ್ದರೆ ಯಾವುದನ್ನೂ ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕನ್ನಡ ಬರುವುದರಿಂದ ಕನ್ನಡ ಪುಸ್ತಕಗಳನ್ನು ಓದಿ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋ ಹಾಗೆ, ಮತ್ತೊಂದು ಭಾಷೆ ಬಂದಾಗ ಆ ಭಾಷೆಯಲ್ಲಿರುವ ಪುಸ್ತಕವನ್ನ ಅರ್ಥ ಮಾಡಿಕೊಂಡ ಹಾಗೆ, ಸಂಸ್ಕೃತವನ್ನ ಕಲಿತು ಶಾಸ್ತ್ರ ಗ್ರಂಥಗಳನ್ನ ಓದಿ ಪಾಂಡಿತ್ಯವನ್ನ ಸಂಪಾದನೆ ಮಾಡಿಕೊಂಡು ಬಿಡಬಹುದು, ಕಥಂಚಿತ್ ಆ ಪಾಂಡಿತ್ಯ ಬಂದು ಬಿಡಬಹುದು. ಆದರೆ ಆ ಶಾಸ್ತ್ರಗ್ರಂಥಗಳ ಪರಿಣಾಮ ನಮ್ಮ ಮೇಲಾಗಬೇಕಾದರೆ ಪರಮಾತ್ಮ ಸರ್ವೋತ್ತಮನಾದವನು, ಅವನಲ್ಲಿ ಮೋಕ್ಷ ಸಾಧನವಾದ ಭಕ್ತಿಯನ್ನ ಮಾಡಬೇಕು, ನಿತಾಂತವಾದ ವೈರಾಗ್ಯವನ್ನು ಸಂಪಾದನೆ ಮಾಡಿಕೊಳ್ಳಬೇಕು, ವಿನಯ ಪ್ರಾಮಾಣಿಕತೆಗಳು ನಮ್ಮಲ್ಲಿ ಇರಬೇಕು, ವಿಷ್ಣು ಭಕ್ತಿ ಜಾಗೃತವಾಗಿರಬೇಕು. ಈ ರೀತಿಯಾಗಿ ಶಾಸ್ತ್ರಗ್ರಂಥಗಳ ಪರಿಣಾಮವಾಗಬೇಕಂದ್ರೆ ಗುರುಗಳೇ ಅನುಗ್ರಹ ಮಾಡಿ ಆ ಶಾಸ್ತ್ರಗ್ರಂಥಗಳಲ್ಲಿ ಹೇಳಿದ ಕರ್ಮಗಳ ಅನುಷ್ಠಾನವನ್ನು ನಮ್ಮಿಂದ ಮಾಡಿಸಬೇಕು, ಅದರ ಪರಿಣಾಮವನ್ನು ನಮ್ಮ ಮೇಲೆ ಮಾಡಿಸಬೇಕು. ಎಷ್ಟೇ ಪ್ರಯತ್ನ ಪಟ್ಟರು, ಏನೇ ಸಾಧನೆಯನ್ನ ಮಾಡಿದರೂ ಗುರುಗಳ ಅನುಗ್ರಹವಿಲ್ಲದೆ ಇದ್ದಲ್ಲಿ, ಗುರುಗಳ ಪ್ರಸಾದವನ್ನು ನಾವು ಸಂಪಾದನೆ ಮಾಡದೇ ಇದ್ದಲ್ಲಿ ಎಲ್ಲವೂ ವ್ಯರ್ಥವಾಗಿ ಬಿಡ್ತದೆ, ಎಲ್ಲವೂ ವ್ಯರ್ಥವಾಗಿ ಬಿಡ್ತದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅವರ ಪಾದ ಪದ್ಮದ ಧೂಳಿಯನ್ನ ತಲೆಯ ಮೇಲೆ ಹೊತ್ತು ಮೆರೆಯದವರೆಗೆ, ನಿರಂತರ ಅವರ ಪಾದ ಪದ್ಮಗಳ ಚಿಂತನೆಯನ್ನ ಮನಸ್ಸಿನಲ್ಲಿ ಮಾಡದವರೆಗೆ, ನಿರಂತರವಾಗಿ ಅವರ ಹೆಸರನ್ನ ನಾಲಿಗೆಯಲ್ಲಿ ತಂದುಕೊಂಡು ಕುಳಿತಲ್ಲಿ ನಿಂತಲ್ಲಿ ಸರ್ವದಾ ಅದನ್ನ ಸ್ಮರಣೆ ಮಾಡದೇ ಇದ್ದಲ್ಲಿ ಎಂದಿಗೂ ಭಗವಂತ ಒಲಿಯೋದಿಲ್ಲ. 6 ಶಾಸ್ತ್ರಗಳೋದಿದರೇನು, 3 ಪುರಾಣ ಮುಗಿಸಿದರೇನು, ಷಡ್ದರ್ಶನಗಳ ಅಧ್ಯಯನ ಮಾಡಿ 18 ಪುರಾಣಗಳಲ್ಲಿ ತಲಸ್ಪರ್ಶಿ ಪಾಂಡಿತ್ಯವನ್ನು ತಂದುಕೊಳ್ಳಿ, ಭಾರತ ಭಾಗವತಗಳು ನಾಲಿಗೆಯ ಮೇಲೆ ನಲಿದಾಡಲಿ. ಭಗವಂತನ ಸಾಕ್ಷಾತ್ಕಾರವನ್ನು ತಂದುಕೊಂಡ ಗುರುಗಳ ಪಾದ ಪದ್ಮದ ಧೂಳಿಯನ್ನ ತಲೆಯ ಮೇಲೆ ಹೊತ್ತು ಮೆರೆಯದವರೆಗೆ, ಆ ಜ್ಞಾನವನ್ನ ನೀಡಿದ ಗುರುಗಳ ಚಿಂತನೆಯನ್ನ ಮಾಡದವರೆಗೆ ಆ ಶಾಸ್ತ್ರಗ್ರಂಥಗಳ ಅಧ್ಯಯನ ನಮಗೆ ಫಲಪ್ರದವಾಗುವುದಿಲ್ಲ. ಕೊರಳೊಳು ಮಾಲೆಯ ಧರಿಸಿದರೇನು, ಬೆರಳೊಳು ಜಪಮಣಿ ತಿರುವಿದರೇನು, ಮರಳಿ ತಾ ಹೊರಳಿ ಬೂದಿಯೊಳು ಮರುಳನಂದದಿ ತಿರುಗಿದರೇನು. ಕರ್ಮಗಳ ಅನುಷ್ಠಾನವನ್ನ ಮಾಡಿ, ತುಳಸಿ ಮಾಲೆಯನ್ನ ಹಾಕಿಕೊಳ್ಳಿ, ತುಳಸಿಯಿಂದ ಭಗವಂತನ ಅರ್ಚನೆಯನ್ನ ಮಾಡಿ, ಜಪಮಣಿಯನ್ನ ಹಿಡಿದುಕೊಂಡು ನಿರಂತರ 100 ಮಂತ್ರಗಳ ಜಪವನ್ನ ಮಾಡಿ, ಮರಳಿ ತಾ ಹೊರಳಿ ಬೂದಿಯೊಳು, ಕ್ಷೇತ್ರಗಳಿಗೆ ಹೋಗಿ ದೇವಸ್ಥಾನದ ಸುತ್ತಲೂ ಹೊರಳಿ ತಿರುಗಿ ಬನ್ನಿ. ನಿಷ್ಫಲವಾಗಿ ಬಿಡುತ್ತದೆ. ಹರಿಯುವ ಹೊಳೆಯೊಳಗೆ ತೊಳೆದ ಹುಣಿಸೆ ಹಣ್ಣಿನ ಹಾಗೆ ಎಳ್ಳಿನಷ್ಟು ಸಹಿತ ಫಲ ಬರುವುದಿಲ್ಲ ಗುರುಗಳ ಅನುಗ್ರಹವಿಲ್ಲದೆ ಇದ್ದಾಗ.
ಧಾರಿಣಿಯೆಲ್ಲ ಆಳಿದರೇನು, ಶರೀರ ಸುಖವನ್ನು ಬಿಡಿಸಿದರೇನು. ಹೆಣ್ಣಿನ ಸಂಗ ಬಿಟ್ಟು, ಹಣದ ಮೇಲಿನ ವ್ಯಾಮೋಹ ಬಿಟ್ಟು, ಎಲ್ಲವನ್ನ ಬಿಟ್ಟು ಬದುಕಿ ಮಾರ ಜನಕ ಸಿರಿ ಪುರಂದರ ವಿಠಲನ ಸಾರ ಮಹಿಮೆಗಳ ತೋರಬಲ್ಲ ಸದ್ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನನ್ನ ವೃಣೀತ ಯಾವತೆ. ಅಲ್ಲಿಯವರೆಗೆ ಭಗವಂತನ ಅನುಗ್ರಹವಾಗುವುದಿಲ್ಲ. ಕಾರಣ, ಅಪರೋಕ್ಷ ಜ್ಞಾನ ಅಂತನ್ನೋದು ಕೇವಲ ನಮ್ಮ ಪ್ರಯತ್ನದಿಂದ ಪಡೆಯುವಂತಹ ವಸ್ತುವಲ್ಲ, ಕರ್ಮಗಳ ಅನುಷ್ಠಾನವನ್ನ ಮಾಡಿ ಪಡೆಯುವಂಥದ್ದಲ್ಲ, ಕೇವಲ ಶಾಸ್ತ್ರಗ್ರಂಥಗಳ ಅಧ್ಯಯನವನ್ನ ಮಾಡಿ ಪಡೆಯುವಂಥದ್ದಲ್ಲ, ನಿರಂತರ ತಪಸ್ಸನ್ನ ಮಾಡಿ ಪಡೆಯುವಂಥದ್ದಲ್ಲ, ಸಂಸಾರದ ಬಗೆಗೆ ನಿತಾಂತ ವೈರಾಗ್ಯವನ್ನ ತಂದುಕೊಂಡರೂ ದೊರಕುವಂಥದ್ದಲ್ಲ. ಅಪರೋಕ್ಷ ಜ್ಞಾನ ಅನ್ನೋದು ಗುರುಗಳು ಅನುಗ್ರಹ ಮಾಡಿ ನೀಡಬೇಕಾದ್ದು. ಅವರು ನೀಡಬೇಕಾದರೆ ಶಾಸ್ತ್ರಜ್ಞಾನವನ್ನ ನೀಡಿ ಸಂಸಾರದಲ್ಲಿ ವೈರಾಗ್ಯವನ್ನ ತಂದುಕೊಟ್ಟು ಸಾಧನೆಯನ್ನ ಮಾಡಿಸಿ ತಂದುಕೊಡ್ತಾರೆ, ಅದು ಮುಂದಿನ ಮಾತು. ಆದರೆ ಈ ಎಲ್ಲ ಗುಣಗಳಿದ್ದಾಗಲೂ ಗುರುಗಳ ಅನುಗ್ರಹವನ್ನ ನಾವು ಸಂಪಾದನೆ ಮಾಡಿಕೊಂಡಿಲ್ಲ ಅಂತಾದರೆ ಅಪರೋಕ್ಷ ಜ್ಞಾನವಾಗುವುದಿಲ್ಲ. ಗುರುಗಳ ಅನುಗ್ರಹವನ್ನ ಸಂಪಾದನೆ ಮಾಡದಂತಹ ವ್ಯಕ್ತಿಗೆ ಮೋಕ್ಷ ಕೊಡೋದು ದೂರ ಉಳಿತು, ಅಪರೋಕ್ಷ ಜ್ಞಾನ ಕೊಡೋದು ದೂರ ಉಳಿತು, ತನ್ನಲ್ಲಿ ಭಕ್ತಿಯನ್ನ ಸಹಿತ ಅವನಿಗೆ ಕೊಡುವುದಿಲ್ಲ ಭಗವಂತ. ನಮಗೆ ದೇವತೆಗಳಲ್ಲಿ ಭಕ್ತಿ ಬರಬೇಕಾದರೆ, ವಿಷ್ಣು ಭಕ್ತಿ ಬರಬೇಕಾದರೆ ಮೊಟ್ಟ ಮೊದಲಿಗೆ ಮಾಡಬೇಕಾದದ್ದು ಗುರುಭಕ್ತಿ. ಗುರುಭಕ್ತಿಯಿಂದ ದೇವತಾ ಭಕ್ತಿ ಹುಟ್ಟಿ ಬರ್ತದೆ, ಗುರುಭಕ್ತಿಯಿಂದ ವಿಷ್ಣು ಭಕ್ತಿ ಹುಟ್ಟಿ ಬರ್ತದೆ. ಗುರುಭಕ್ತಿ ಇಲ್ಲ ದೇವತೆಗಳನ್ನ ಆರಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಗುರುಭಕ್ತಿ ಇಲ್ಲ ಭಗವಂತನ ಆರಾಧನೆಯನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮೊಟ್ಟ ಮೊದಲಿಗೆ ಗುರುಗಳನ್ನ ಆರಾಧನೆ ಮಾಡಬೇಕು, ಅವರ ಅನುಗ್ರಹವನ್ನ ಸಂಪಾದನೆ ಮಾಡಿಕೊಳ್ಳಬೇಕು. ನಮ್ಮ ಇಂದ್ರಿಯ ನಿಗ್ರಹದಿಂದ, ಮನಸ್ಸಿನ ಪ್ರಶಾಂತಿಯಿಂದ, ನಿರಂತರ ಶಾಸ್ತ್ರಗ್ರಂಥಗಳ ಅಧ್ಯಯನದಿಂದ, ಪಾಪಕರ್ಮಗಳ ತ್ಯಾಗದಿಂದ, ನಿರಂತರ ಅವರ ಸೇವೆಯನ್ನ ಮಾಡೋದರಿಂದ ಆ ಮಹಾಗುರುಗಳ ಪ್ರಸಾದವನ್ನು ಸಂಪಾದನೆ ಮಾಡಿಕೊಂಡು ಆ ಬಳಿಕ ಅಪರೋಕ್ಷ ಜ್ಞಾನಕ್ಕಾಗಿ, ಮೋಕ್ಷಕ್ಕಾಗಿ ಆಸೆ ಪಡಬೇಕು. ಅಲ್ಲಿಯವರೆಗೆ ಅದರ ಬಯಕ ಸಹಿತ ಮನಸ್ಸಿಗೆ ತಂದುಕೊಳ್ಳುವ ಹಾಗಿಲ್ಲ. ನಮ್ಮ ಅಂತರ್ಯಾಮಿಯಾದ ಭಗವಂತನನ್ನ ನಾವು ಕಾಣಬೇಕು ಅಂತಾದರೆ ನಮ್ಮ ಗುರುಗಳು ಕಾರುಣ್ಯದಿಂದ ಬಂದು ಆ ಅಂತರ್ಯಾಮಿಯನ್ನ ತೋರಿಸಬೇಕು. ಅವರು ತೋರಿಸುವವರೆಗೆ ನಮಗೆ ನಮ್ಮ ಅಂತರ್ಯಾಮಿ ಕಾಣುವುದಿಲ್ಲ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ತತ್ವದರ್ಶಿನಃ, ತತ್ವ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಜ್ಞಾನಿಗಳು ಕಾರುಣ್ಯದಿಂದ ಅದನ್ನು ಉಪದೇಶ ಮಾಡ್ತಾರೆ, ನಿನಗೂ ತತ್ವ ಸಾಕ್ಷಾತ್ಕಾರವನ್ನ ಮಾಡಿಸ್ತಾರೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ನಿರಂತರ ಅವರ ಪಾದಪದ್ಮಗಳ ಸೇವೆಯನ್ನ ಮಾಡಿ, ಅವರ ಪಾದ ಧೂಳಿಯನ್ನ ತಲೆಯ ಮೇಲೆ ಹೊತ್ತುಕೊಂಡು ಹಗಲೆನ್ನದೆ ರಾತ್ರಿ ಎನ್ನದೆ ಕಾಲ ದೇಶಗಳ ನಿರ್ಬಂಧವಿಲ್ಲದೆ ನಿರಂತರ ಅವರ ಸೇವೆಯನ್ನ ಮಾಡ್ತಾ ತನ್ನನ್ನ ತಾನು ಸರ್ವಾತ್ಮನ ಅವರಿಗೆ ಸಮರ್ಪಣೆ ಮಾಡಿಕೊಂಡು ಬದುಕಿದಾಗ ಮಾತ್ರ ಆ ಗುರುಗಳ ಅನುಗ್ರಹ ನಮಗೆ ದೊರೆಯಲಿಕ್ಕೆ ಸಾಧ್ಯ. ಹೀಗಾಗಿ ಸಾಧನ ಜೀವನದೊಳಗೆ ಗುರುಗಳಿಗಿರುವಷ್ಟು ಮಹತ್ವ ಮತ್ಯಾರಿಗೂ ಇಲ್ಲ. ಶ್ರೀಮದಾಚಾರ್ಯರು ಹೇಳಬೇಕು, ತದುಪಾಧಿತಯಾತಾಂಶ್ಚ. ನಾವು ಪರಮಾತ್ಮನನ್ನ ಎಲ್ಲಿ ಚಿಂತನೆ ಮಾಡಬೇಕು? ನಮ್ಮ ಗುರುಗಳಲ್ಲಿ. ಮಾಡಿದ ಕರ್ಮಗಳನ್ನ ಎಲ್ಲಿ ಸಮರ್ಪಣೆ ಮಾಡಬೇಕು? ನಮ್ಮ ಗುರುಗಳಲ್ಲಿ. ಜ್ಞಾನವನ್ನ ಯಾರಿಂದ ಪಡೆದುಕೊಳ್ಳಬೇಕು? ನಮ್ಮ ಗುರುಗಳಿಂದ. ನಮಗೆ ಪರಮಾತ್ಮ ಯಾರು? ನಮ್ಮ ಗುರುಗಳು. ಅರ್ಥಾತ್ ಪರಮಾತ್ಮ ನಮ್ಮ ಗುರುಗಳಲ್ಲಿ ಸನ್ನಿಹಿತನಾಗಿದ್ದೇ ನಮಗೆ ಜ್ಞಾನಪ್ರದನಾಗ್ತಾನೆ, ನಮಗೆ ವೈರಾಗ್ಯಪ್ರದನಾಗ್ತಾನೆ, ನಮಗೆ ಭಕ್ತಿಪ್ರದನಾಗ್ತಾನೆ, ನಮಗೆ ಮೋಕ್ಷಪ್ರದನಾಗ್ತಾನೆ. ಗುರುಗಳ ಅಂತರ್ಯಾಮಿಯಲ್ಲದ ಬೇರೊಂದು ಭಗವಂತನ ರೂಪ ನಮಗೆ ಮೋಕ್ಷವನ್ನ ಕರುಣಿಸೋದಿಲ್ಲ. ಆಚಾರ್ಯರು ಹೇಳಬೇಕು, ಅಗಮ್ಯತ್ವಾದ್ಧರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಭವೇತ್. ಅವರಲ್ಲಿ ಭಗವಂತ ಆವಿಷ್ಟನಾಗಿ ನಮಗೆ ಮೋಕ್ಷಪ್ರದನಾಗ್ತಾನೆ, ಸ್ವಯಂ ತಾನು ಮೋಕ್ಷಪ್ರದನಾಗುವುದಿಲ್ಲ. ಹೀಗಾಗಿ ಆ ಮಹಾನುಭಾವರಾದ ಗುರುಗಳನ್ನ ಸರ್ವಾತ್ಮನ ಆಶ್ರಯಿಸಿ ಬಿಡಬೇಕು. ಸರ್ವ ಸಮರ್ಪಣೆನ, ನಮ್ಮಲ್ಲಿರುವ ಸಕಲವನ್ನು ಅವರ ಪಾದಗಳಿಗೆ ಒಪ್ಪಿಸಿಕೊಂಡು, ನಾನಿಮ್ಮ ದಾಸ, ನನ್ನನ್ನು ಉದ್ಧಾರ ಮಾಡಿ ಅಂತ ಅವರನ್ನ ಬೇಡಿಕೊಳ್ಳಬೇಕು. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಬಹಳ ಮಹತ್ವದ ಮಾತನ್ನ ಹೇಳಿದ್ದಾರೆ. ಶಾಸ್ತ್ರ ಪ್ರಪಂಚದಲ್ಲಿಯೇ ಅತ್ಯಪೂರ್ವವಾದಂತಹ ಮಾತು. ಶಿಷ್ಯನಿಗೆ ತತ್ವಜ್ಞಾನವನ್ನು ನೀಡಬೇಕಾದರೆ
4 ವರ್ಷಗಳ ಕಾಲ ಅವನನ್ನ ಮನೆಯಲ್ಲಿಟ್ಟುಕೊಂಡು ಅವನ ಇಂದ್ರಿಯ ನಿಗ್ರಹ, ಅವನ ಮನಸ್ಸಿನ ಪ್ರಶಾಂತಿ, ಅವನಿಗಿರ್ತಕ್ಕಂತಹ ವೈರಾಗ್ಯ ಇವೆಲ್ಲವನ್ನ ಪರೀಕ್ಷೆ ಮಾಡಿ ಆ ಬಳಿಕ ಅವನಿಗೆ ತತ್ವಜ್ಞಾನವನ್ನ ಉಪದೇಶ ಮಾಡಬೇಕು. ಸುಮ್ಮನೆ ಎಲ್ಲರನ್ನ ಕರೆದು ತೆಗೆದುಕೋ ತತ್ವಜ್ಞಾನ ಅಂತ ಹೇಳಿ ಕೊಡುವ ಹಾಗಿಲ್ಲ. ಆ ರೀತಿಯಾಗಿ ಕೊಟ್ಟರೆ ಅನರ್ಥವಾಗ್ತದೆ ಅಂತ ಶಾಸ್ತ್ರಗಳು ಹೇಳ್ತದೆ. ಇದು ಎಲ್ಲರಿಗೂ ತಿಳಿದಂತಹ ವಿಷಯ. ಆದರೆ ಬಹಳ ಮಹತ್ವದ ವಿಷಯವನ್ನ ಆಚಾರ್ಯರು ಹೇಳ್ತಾರೆ. ಕೇವಲ ಶಿಷ್ಯನನ್ನ ಪರೀಕ್ಷೆ ಮಾಡಿ ಶಿಷ್ಯನಿಗೆ ತತ್ವಜ್ಞಾನವನ್ನ ಗುರುಗಳು ಕೊಡೋದಲ್ಲ, ಗುರುಗಳನ್ನ ಆರಿಸಿಕೊಳ್ಳಬೇಕಾದರೂ ಸಹಿತ ಗುರುಗಳನ್ನೂ ಪರೀಕ್ಷೆ ಮಾಡಿ ಇವರು ನನಗೆ ತತ್ವ ಸಾಕ್ಷಾತ್ಕಾರವನ್ನ ಮಾಡಿಸಲಿಕ್ಕೆ ಯೋಗ್ಯರು ಅಂತ ನಿರ್ಣಯ ಮಾಡಿಕೊಂಡು ಗುರುಗಳನ್ನ ಸ್ವೀಕಾರ ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಪರೀಕ್ಷೈವ ಗುರು ಶಿಷ್ಯಂ ಶಿಷ್ಯೋಪಿ ಗುರು ಮಾವ್ರಜೇತೆ ಅನ್ಯಥಾ ನರಕಾಯೈವ ಪ್ರಾಯಶ್ಚಿತ್ತಂ ಗುರೋಸ್ತಥಾ. ಗುರುಗಳು ಅಂತ ಒಬ್ಬರನ್ನ ಸ್ವೀಕಾರ ಮಾಡಬೇಕಾದರೂ ಆ ಗುರುಗಳನ್ನ ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಬೇಕು. ಪರೀಕ್ಷೆ ಮಾಡೋದು ಅಂದ್ರೆ ಶಿಷ್ಯನನ್ನ ಗುರುಗಳು ಪರೀಕ್ಷೆ ಮಾಡುವ ಹಾಗೆ ಗುರುಗಳನ್ನ ಶಿಷ್ಯ ಪರೀಕ್ಷೆ ಮಾಡುವುದಲ್ಲ. ಪರೀಕ್ಷೆ ಅಂತಂದ್ರೆ ಗುರುಗಳಲ್ಲಿ ಯಾವ ಲಕ್ಷಣಗಳಿರ್ತವೆ, ಯಾವ ಗುಣಗಳಿರ್ತವೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಗುಣಗಳನ್ನ ಶಾಸ್ತ್ರಗಳಿಂದ ತಿಳಿದುಕೊಂಡು ಈ ಗುಣಗಳು ಗುರುಗಳಲ್ಲಿದೆಯಾ ಅಂತ ವಿನಯಪೂರ್ವಕವಾಗಿ ಅವರಲ್ಲಿ ಅದನ್ನ ಹುಡುಕಿ ಆ ಬಳಿಕ ನಿಶ್ಚಯ ಮಾಡಿಕೊಂಡು ಇವರು ನನ್ನನ್ನ ಉದ್ಧಾರ ಮಾಡ್ತಾರೆ, ಸಂಸಾರದಿಂದ ನನ್ನನ್ನ ಉದ್ಧರಣ ಮಾಡಲಿಕ್ಕೆ ಇವರು ಸಮರ್ಥರು ಅಂತ ಹೇಳಿ ಸಮಾಶ್ರಯೇತ್ ಗುರುಂ ಭಕ್ತ್ಯ ಮಹಾವಿಶ್ವಾಸಪೂರ್ವಕಂ. ಹುಟ್ಟು, ಸಾವು, ದುಃಖ, ದುಮ್ಮಾನ, ನೋವು, ಅವಮಾನ ಈ ಎಲ್ಲದರಿಂದ ತುಂಬಿದಂತಹ ಕಷ್ಟ ಕೋಟಲೆಗಳ ಈ ಸಂಸಾರದ ಮಧ್ಯದಿಂದ ನನ್ನನ್ನ ಉದ್ಧರಣ ಮಾಡಲಿಕ್ಕೆ ಮಹಾಸಮರ್ಥರಾದವರಿವರು, ಸಂಸಾರೋದ್ಧರಣ ಕ್ಷಮರಾದವರಿವರು. ಹೀಗಾಗಿ ನಾನಿವರನ್ನ ಆಶ್ರಯಿಸಬೇಕು ಅಂತ ಹೇಳಿ ತಮಗಿಂತ ಹಿರಿಯರಾದ ಸ್ವತ್ತಮರಲ್ಲಿ ವಿನಯಶೀಲರಾದಂತಹ, ಕರ್ಮಾನುಷ್ಠಾನಾದಿಗಳಲ್ಲಿ ಪ್ರಾಮಾಣಿಕರಾದಂತಹ, ವೇದ ಭಾರತ ಪುರಾಣಾದಿ ಶಾಸ್ತ್ರಗಳಲ್ಲಿ ನಿಷ್ಠರಾದಂತಹ, ಪರಮಾತ್ಮನ ಸರ್ವೋತ್ತಮತ್ವವನ್ನ, ದೇವತೆಗಳ ತಾರತಮ್ಯವನ್ನ, ಜಗತ್ತಿನ ಸತ್ಯತ್ವವನ್ನ ಇತ್ಯಾದಿ ಶ್ರೇಷ್ಠ ಸಿದ್ಧಾಂತಗಳನ್ನು ತಿಳಿದುಕೊಂಡಂತಹ, ಪರಮಾತ್ಮನಲ್ಲಿ ದೇವತೆಗಳಲ್ಲಿ ಅನನ್ಯವಾದ ಭಕ್ತಿಯನ್ನ ಮಾಡತಕ್ಕಂತಹ ಮಹಾಗುಣಶಾಲಿಗಳಾದ ಭಗವಂತನ ತತ್ವ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಶ್ರೇಷ್ಠ ಗುರುಗಳ ಬಳಿಗೆ ಹೋಗಿ, ಸ್ವಾಮಿ ನಾನು ನಿಮ್ಮವನು, ನಿಮ್ಮ ಪಾದಧೂಳಿಯ ದಾಸ ನಾನು ಅಂತ ಹೇಳಿ ಸರ್ವಾತ್ಮನ ತನ್ನನ್ನ ತಾನು ಸಮರ್ಪಿಸಿಕೊಂಡು ಬಿಡಬೇಕು. ಅವರ ಕಾರುಣ್ಯವನ್ನ ಸಂಪಾದನೆ ಮಾಡಲಿಕ್ಕೆ ಆ ಕ್ಷಣದಿಂದ ಆರಂಭ ಮಾಡಿಬಿಡಬೇಕು. ಆಗ ಸಾಧನ ಜೀವನ ಆರಂಭವಾಗ್ತದೆ. ಆಗ ಆ ಗುರುಗಳು ಅನುಗ್ರಹ ಮಾಡಿ ನಮ್ಮಿಂದ ಸಾಧನೆಯನ್ನ ಮಾಡಿಸ್ತಾರೆ, ನಮ್ಮ ಅಂತರ್ಯಾಮಿಯ ದರ್ಶನವನ್ನ ನಮಗೆ ಮಾಡಿಸ್ತಾರೆ.